ದರ್ಶನ್ ವಿರುದ್ಧದ ಕೇಸ್ನ ಬಗ್ಗೆ ಈಗ ಮೌನ ಮುರಿದಿದ್ದಾರೆ ನಟಿ ರಚಿತಾ ರಾಮ್. ರೇಣುಕಾಸ್ವಾಮಿ ಹತ್ಯೆಗೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗಲಿ ಅಂತವ್ರು ಮಾತನಾಡಿದ್ದಾರೆ. ಸಾಮಾನ್ಯ ಪ್ರಜೆಯಾಗಿ ನಾನು ಇದನ್ನು ಬರೀತಾ ಇದ್ದೀನಿ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದೇ ದರ್ಶನ್. ಅವರು ನನಗೆ ಗುರು ಇದ್ದಂತೆ, ನನ್ನ ಜೀವನದಲ್ಲಿ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಕೊಟ್ಟವರು. ಅವರು ಈ ರೀತಿಯ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ನನಗೆ ನಂಬೋದಕ್ಕೆ ಕಷ್ಟ ಆಗ್ತಿದೆ. ತನಿಖೆಯಲ್ಲೆಲ್ಲ ಸತ್ಯ ಹೊರಬರುತ್ತೆ ಅಂತ ರಚಿತಾ ರಾಮ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಇದೇ ಪೋಸ್ಟು ರಚಿತಾ ರಾಮ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಾಡಲಾಗಿರುವಂಥ ಪೋಸ್ಟು. ಅದರ ಒಟ್ಟು ಸಾರಾಂಶ, ನ್ಯಾಯ ಸಿಗಲಿ ರೇಣುಕಾಸ್ವಾಮಿಗೆ, ಮತ್ತು ದರ್ಶನ್ ಈ ರೀತಿಯ ಕೃತ್ಯ ಎಸಗಿದ್ದಾರೆ ಅನ್ನೋದೇ ನನಗೆ ಅಚ್ಚರಿಯನ್ನು ತಂದಿದೆ ಅನ್ನೋದು ಒಟ್ಟು ಕಂಟೆಂಟು. ಅಂದರೆ ನನ್ನ ಗುರು ಅವರು, ನನಗೇ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಮಾಡಿದವರು, ಅವರು ಈ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ನನಗೆ ನಂಬೋದಕ್ಕೆ ಕಷ್ಟ ಆಗ್ತಿದೆ ಅಂತ ರಚಿತಾ ರಾಮ್ ಅವರು ಬರೆದಿರೋದನ್ನು ನೋಡ್ತಾ ಇದ್ದೀರಿ. ಇದು ರಚಿತಾ ರಾಮ್ ಅವರ ಇನ್ಸ್ಟಾದಲ್ಲಿ ಹಾಕಿರುವಂಥ ಪೋಸ್ಟು ಅಥವಾ ಬರಹ. ನಮಸ್ಕಾರ, ಈ ನೋಟನ್ನು ನಾನು ನಟಿಯಾಗಲ್ಲ, ಸಾಮಾನ್ಯ ಪ್ರಜೆಯಾಗಿ ಬರೀತಾ ಇದ್ದೀನಿ. ಇತ್ತೀಚೆಗೆ ನಡೆದ ಪ್ರಕರಣದ ಬಗ್ಗೆ ನನ್ನ ಮಾತಿದು. ಮೊದಲನೇದಾಗಿ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಈ ಹತ್ಯೆಗೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗುತ್ತದೆ ಅನ್ನೋ ಭರವಸೆ ನನಗಿದೆ. ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ನಟ ದರ್ಶನ್ ಸರ್ ನನಗೆ ಗುರು ಸಮಾನರು. ನನ್ನ ಜೀವನದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಮಾಡಿದವರು. ಇಂತಹ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದನ್ನು ನಂಬೋದಕ್ಕೆ ಕಷ್ಟ ಆಗ್ತಿದೆ. ಏನಿದ್ರು ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರುತ್ತೆ, ನನ್ನ ನಂಬಿಕೆ ಇದು. ನನ್ನ ಮಾಧ್ಯಮ ಮಿತ್ರರು ಈ ಕೇಸ್ನ ವರದಿಯಲ್ಲಿ ಪಾರದರ್ಶಕರಾಗಿರ್ತೀರಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀರಿ ಅಂತ ಆಶಿಸ್ತೀನಿ ಅಂತ ನಮಗೊಂದು ಉಪದೇಶವನ್ನು ಕೂಡ ಮಾಡಿದ್ದಾರೆ ಅವರು. ರಚಿತಾ ರಾಮ್ ಅವರು ಮಾಡಿರುವಂಥ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.